6ನೇ ತರಗತಿ ವಿಜ್ಞಾನ ಅಧ್ಯಾಯ 4 ಸಸ್ಯಗಳನ್ನು ತಿಳಿಯುವುದು ಪ್ರಶ್ನೋತ್ತರ. ಪ್ರಶ್ನೆ 1. ಈ ಕೆಳಗಿನ ಹೇಳಿಕೆಗಳನ್ನು ಸರಿಪಡಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಎ. ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡ ಹೀರಿಕೊಳ್ಳುತ್ತದೆ. ಈ ವಾಕ್ಯದಲ್ಲಿ ಕಾಂಡ ಎಂಬ ಪದವು ತಪ್ಪಾಗಿದೆ. ಸರಿ ಹೇಳಿಕೆ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಬೇರು ಹೀರಿಕೊಳ್ಳುತ್ತದೆ. ಬಿ. ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತವೆ. ಈ ವಾಕ್ಯದಲ್ಲಿ ಎಲೆಗಳು ಎಂಬ ಪದವು ತಪ್ಪಾಗಿದೆ. ಸರಿ ಹೇಳಿಕೆ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಕಾಂಡವು ಸಸ್ಯವನ್ನು ನೇರವಾಗಿ ಹಿಡಿದಿಡುತ್ತವೆ. ಸಿ. ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ. ಈ ವಾಕ್ಯದಲ್ಲಿ ಬೇರುಗಳು ಎಂಬ ಪದವು ತಪ್ಪಾಗಿದೆ. ಸರಿ ಹೇಳಿಕೆ ಕಾಂಡವು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ. ಡಿ. ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ. ಈ ವಾಕ್ಯದಲ್ಲಿ ಸಮ ಎಂಬ ಪದವು ತಪ್ಪಾಗಿದೆ. ಸರಿ ಹೇಳಿಕೆ ಈ ರೀತಿಯಾಗಿದೆ. ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಬೇರೆ ಬೇರೆಯಾಗಿರುತ್ತದೆ. ಈ ಒಂದು ಹೂವಿನಲ್ಲಿ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದರೆ ಅದರ ಪುಷ್ಪದಳಗಳು ಸಹ ಒಟ್ಟಿಗೆ ಸೇರಿರುತ್ತವೆ. ಈ ವಾಕ್ಯದಲ್ಲಿ ಒಟ್ಟಿಗೆ ಸೇರುತ್ತವೆ ಎಂಬ ಪದವು ತಪ್ಪಾಗಿದೆ. ಸರಿ ಹೇಳಿಕೆ ಈ ರೀತಿಯಾಗಿದೆ. ಒಂದು ಹೂವಿನ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದರೆ ಅದರ ಪುಷ್ಪದಳಗಳು ಸಹ ಒಟ್ಟಿಗೆ ಸೇರಿಕೊಳ್ಳಬಹುದು ಅಥವಾ ಸೇರದೇ ಇರಬಹುದು. ಎಫ್. ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದರೆ ಆಗ ಶಲಾಕೆಯು ಪುಷ್ಪದಳಕ್ಕೆ ಸೇರಿಕೊಳ್ಳುತ್ತದೆ. ಈ ವಾಕ್ಯದಲ್ಲಿ ಪುಷ್ಪದಳಕ್ಕೆ ಸೇರಿಕೊಳ್ಳುತ್ತದೆ ಎಂಬ ಪದವು ತಪ್ಪಾಗಿದೆ. ಸರಿ ಹೇಳಿಕೆ ಈ ರೀತಿಯಾಗಿದೆ. ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದರೆ ಆಗ ಸಲಾಕೆಯು ಪುಷ್ಪದಳಕ್ಕೆ ಸೇರಿಕೊಳ್ಳಬಹುದು ಅಥವಾ ಸೇರದೆಯೂ ಇರಬಹುದು. ಪ್ರಶ್ನೆ 2. ಕೋಷ್ಟಕ 4.3ರಲ್ಲಿ ನೀವು ಅಧ್ಯಯನ ಮಾಡಿದಂತೆ ಎ. ಒಂದು ಎಲೆ, ಬಿ. ಒಂದು ತಾಯಿ ಬೇರು ಮತ್ತು ಸಿ. ಒಂದು ಹೂವಿನ ಚಿತ್ರ ರಚಿಸಿ. ಎಲೆ ಚಿತ್ರ, ತಾಯಿ ಬೇರಿನ ಚಿತ್ರ, ಹೂವಿನ ಚಿತ್ರ. ಪ್ರಶ್ನೆ 3. ನಿಮ್ಮ ಮನೆ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯವನ್ನು ಕಾಣಬಲ್ಲಿರಾ? ಅದರ ಹೆಸರು ಬರೆಯಿರಿ. ಇದನ್ನು ಯಾವ ಗುಂಪಿಗೆ ವರ್ಗೀಕರಿಸುವಿರಿ? ಉತ್ತರ. ನಮ್ಮ ಮನೆಯಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯ ಹೀರೆಕಾಯಿ ಸಸ್ಯ. ಇದು ಬಳ್ಳಿಗಳ ವರ್ಗಕ್ಕೆ ಸೇರಿದೆ. ಪ್ರಶ್ನೆ 4. ಕಾಂಡದ ಕಾರ್ಯವೇನು? ಉತ್ತರ. ಕಾಂಡವು ಸಸ್ಯಕ್ಕೆ ಆಧಾರವಾಗಿದೆ. ಕಾಂಡವು ನೀರು ಮತ್ತು ಖನಿಜಗಳನ್ನು ಬೇರುಗಳಿಂದ ಎಲೆಗಳು ಮತ್ತು ಸಸ್ಯಗಳ ಇತರ ಭಾಗಗಳಿಗೆ ಸಾಗಿಸುವ ಕಾರ್ಯ ಮಾಡುತ್ತದೆ. ಕಾಂಡವು ಶಾಖೆ, ಎಲೆ, ಹೂವು, ಹಣ್ಣು ಮತ್ತು ಸಸ್ಯಗಳ ಮೊಗ್ಗುಗಳಿಗೆ ಬೆಂಬಲವನ್ನು ನೀಡುತ್ತದೆ. ಪ್ರಶ್ನೆ 5. ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾ ವಿನ್ಯಾಸವಿದೆ? ಎಲೆಗಳು ಗೋಧಿ, ತುಳಸಿ, ಮೆಕ್ಕೆಜೋಳ, ಹುಲ್ಲು, ಕೊತ್ತಂಬರಿ ಅಥವಾ ಧನಿಯಾ. ಚೀನಾ ಗುಲಾಬಿ. ಉತ್ತರ. ತುಳಸಿ, ಕೊತ್ತಂಬರಿ ಮತ್ತು ಚೀನಾ ಗುಲಾಬಿಯಲ್ಲಿ ಜಾಲಿಕಾ ರೂಪ ಸಿರಾ ವಿನ್ಯಾಸವಿದೆ. ಮೆಕ್ಕೆಜೋಳ, ಹುಲ್ಲು ಮತ್ತು ಗೋಧಿಯಲ್ಲಿ ಸಮಾನಾಂತರ ಸಿರಾ ವಿನ್ಯಾಸವಿರುತ್ತದೆ. ಪ್ರಶ್ನೆ 6. ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಯಾವ ಬಗೆಯ ಸಿರಾ ವಿನ್ಯಾಸವಿರುತ್ತದೆ? ಉತ್ತರ. ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಯಲ್ಲಿ ಸಮಾನಾಂತರ ಬಗೆಯ ಸಿರಾ ವಿನ್ಯಾಸವಿರುತ್ತದೆ. ಉದಾಹರಣೆಗೆ ಹುಲ್ಲು, ಗೋಧಿ, ಮೆಕ್ಕೆಜೋಳ ಇತ್ಯಾದಿ. ಪ್ರಶ್ನೆ 7. ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾ ವಿನ್ಯಾಸವಿದ್ದರೆ ಅದರಲ್ಲಿ ಯಾವ ಬಗೆಯ ಬೇರುಗಳಿರುತ್ತವೆ? ಉತ್ತರ. ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾ ವಿನ್ಯಾಸವಿದ್ದರೆ ಅದರಲ್ಲಿ ತಾಯಿ ಬೇರುಗಳಿರುತ್ತವೆ. ಪ್ರಶ್ನೆ 8. ಕಾಗದದ ಹಾಳೆಯ ಮೇಲಿರುವ ಎಲೆಯ ಅಚ್ಚನ್ನು ನೋಡಿ ಅದರ ಸಸ್ಯದಲ್ಲಿ ತಾಯಿ ಬೇರು ಇದೆಯೇ ಅಥವಾ ತಂತು ಬೇರು ಇದೆಯೇ ಎಂದು ಕಂಡು ಹಿಡಿಯಲು ನಿಮಗೆ ಸಾಧ್ಯವೇ? ಉತ್ತರ. ಸಾಧ್ಯವಿದೆ. ಕಾಗದದ ಹಾಳೆಯ ಮೇಲಿರುವ ಎಲೆಯ ಅಚ್ಚಿನಲ್ಲಿ ಜಾಲಿಕಾ ರೂಪ ಸಿರಾ ವಿನ್ಯಾಸವಿದ್ದರೆ ಅದರಲ್ಲಿ ತಾಯಿ ಬೇರು ಇರುತ್ತದೆ. ಎಲೆಯಲ್ಲಿ ಸಮಾನಾಂತರ ಸಿರಾ ವಿನ್ಯಾಸವಿದ್ದರೆ ಅದರಲ್ಲಿ ತಂತು ಬೇರು ಇರುತ್ತದೆ. ಪ್ರಶ್ನೆ 9. ಹೂವಿನ ಭಾಗಗಳು ಯಾವುವು? ಉತ್ತರ. ಹೂವಿನ ಮುಖ್ಯ ಭಾಗಗಳು ಪುಷ್ಪದಳ, ಪುಷ್ಪಪತ್ರ, ಕೇಸರ, ಶಲಾಕೆ. ಕೇಸರದ 2 ಭಾಗಗಳು ಕೇಸರದಂಡ, ಪರಾಗಕೋಶ. ಶಲಾಕೆಯ 3 ಭಾಗಗಳು ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ. ಪ್ರಶ್ನೆ 10. ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಹೂವುಗಳಿವೆ? ಸಸ್ಯಗಳು ಹುಲ್ಲು, ಮೆಕ್ಕೆಜೋಳ, ಗೋಧಿ, ಮೆಣಸಿನಕಾಯಿ, ಟೊಮೊಟೊ, ತುಳಸಿ, ಅರಳಿ, ಬೀಟೆ ಮರ, ಆಲ, ಮಾವು, ನೇರಳೆ, ಸೀಬೆ, ದಾಳಿಂಬೆ, ಪಪ್ಪಾಯ, ಬಾಳೆ, ನಿಂಬೆ, ಕಬ್ಬು, ಆಲೂಗಡ್ಡೆ, ಕಡಲೆಕಾಯಿ.
ಉತ್ತರ: ಕೊಟ್ಟಿರುವ ಎಲ್ಲಾ ಸಸ್ಯಗಳಲ್ಲಿಯೂ ಹೂವುಗಳು ಇರುತ್ತವೆ. ಆದರೆ ತುಳಸಿ, ಅರಳಿ, ಕಬ್ಬು, ಆಲ ಮುಂತಾದ ಕೆಲವು ಸಸ್ಯಗಳಲ್ಲಿ ಹೂವುಗಳು ಬಹಳ ಚಿಕ್ಕದಾಗಿ ಕಾಣಿಸುತ್ತವೆ. ಮಾವು, ನೇರಳೆ, ಸೀಬೆ, ದಾಳಿಂಬೆ, ಪಪ್ಪಾಯ, ಬಾಳೆ, ನಿಂಬೆ, ಆಲೂಗಡ್ಡೆ, ಕಡಲೆಕಾಯಿ ಮುಂತಾದವುಗಳಲ್ಲಿ ಹೂವುಗಳು ಕಾಣಿಸುತ್ತವೆ. ಪ್ರಶ್ನೆ 11. ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಮತ್ತು ಪ್ರಕ್ರಿಯೆಯನ್ನು ಹೆಸರಿಸಿ. ಉತ್ತರ: ಆಹಾರವನ್ನು ತಯಾರಿಸುವ ಸಸ್ಯಗಳ ಭಾಗವೆಂದರೆ ಎಲೆ. ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 12. ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನು ಕಾಣುತ್ತೀರಿ? ಉತ್ತರ: ಹೂವಿನ ಸಲಾಕೆಯ ಭಾಗದಲ್ಲಿ ನಾವು ಅಂಡಾಶಯವನ್ನು ಕಾಣುತ್ತೇವೆ. ಇದು ಹೂವಿನ ಸಲಾಕಾಗ್ರಹದ ಅತ್ಯಂತ ಕೆಳಭಾಗವಾಗಿದೆ. ಪ್ರಶ್ನೆ 13. ಪುಷ್ಪಪತ್ರಗಳು ಪ್ರತ್ಯೇಕವಿರುವ ಮತ್ತು ಪುಷ್ಪಪತ್ರ ಸೇರಿರುವ ಎರಡು ಸಸ್ಯಗಳನ್ನು ಹೆಸರಿಸಿ. ಉತ್ತರ: ಪುಷ್ಪಪತ್ರಗಳು ಪ್ರತ್ಯೇಕವಾಗಿರುವ ಸಸ್ಯಗಳು ಗುಲಾಬಿ, ಕಮಲ. ಪುಷ್ಪಪತ್ರ ಸೇರಿರುವ ಸಸ್ಯಗಳು ಹತ್ತಿ, ದಾಸವಾಳ.